ಇನ್ನು ಸೋಮೇಶ್ವರ ಪಾಳ್ಯದ ಕೆರೆ ನೀರು ಅದೆಲ್ಲೂ ಕೂಡ ಹರಿದೇ ಇರುವ ಕಾರಣಕ್ಕೆ ಆ ಕೆರೆ ನೀರು ಗಬ್ಬು ನಾರ್ತಾ ಇದೆ. ಇದನ್ನು ಸರಿಪಡಿಸಿ ಅಂತ ಆ ಭಾಗದ ಅಧಿಕಾರಿಗಳಿಗೆ ಎಷ್ಟೇ ಹೇಳಿದ್ರು ಕೂಡ ಯಾರು ಕೂಡ ಅತ್ತ ಕೇರೆ ಮಾಡ್ತಾ ಇಲ್ಲ. ಕೋಲಾರದ ಸೋಮೇಶ್ವರ ಪಾಳ್ಯ ಕೆರೆಯಲ್ಲಿ ದುರ್ವಾಸನೆ ಅಂತೆ. ಮುಳುಬಾಗಿಲು ನಗರ ಹೃದಯ ಭಾಗದಲ್ಲಿ ಇರುವಂತಹ ಕೆರೆ ಇದು. ಸೋಮೇಶ್ವರ ದೇವಸ್ಥಾನದಿಂದ ಸುಮಾರು 200 ಮೀಟರ್ ಇರುವಂತಹ ಈ ಕೆರೆ ಸುಮಾರು ವರ್ಷಗಳಿಂದ ಈ ಕೆರೆಯಲ್ಲಿ ಅಶುದ್ಧ ನೀರು ತುಂಬಿಕೊಂಡಿದೆ. ಅದರ ಸರಿಯಾಗಿ ಅದನ್ನು ಹೂಳೆತ್ತುವ ಕೆಲಸ ಅಥವಾ ಅದನ್ನು ಶುದ್ಧಿಗೊಳಿಸುವ ಕೆಲಸ ಏನೂ ಕೂಡ ಆಗದೇ ಇರುವ ಕಾರಣಕ್ಕೆ ಅಶುದ್ಧ ನೀರು ತುಂಬಿಕೊಂಡು ಬಿಟ್ಟಿದೆ. ಈ ಕೆರೆಗೆ ಮುಳುಬಾಗಿಲು ನಗರದ 30% ವೇಸ್ಟೇಜ್ ನೀರು ಅಲ್ಲಿಗೆ ಹೋಗುತ್ತಂತೆ. ದುರ್ವಾಸನೆಯಿಂದ ಕೆರೆ ಪಕ್ಕದ ನಿವಾಸಿಗಳಿಗೆ ತೀವ್ರ ಸಂಕಷ್ಟ ಎದುರಾಗ್ತಾ ಇದೆ. ಈ ಕೆರೆಗೆ ಸೂಕ್ತವಾದ ಒಂದು ಸ್ಥಳಕ್ಕೆ ಸಮೃದ್ಧಿ ಮಂಜುನಾಥ್ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರಂತೆ. ಕೋಲಾರದ ಸೋಮೇಶ್ವರ ಪಾಳ್ಯ ಕೆರೆಯಲ್ಲಿ ಸಿಕ್ಕಾಪಟ್ಟೆ ದುರ್ವಾಸನೆ. ಈ ಕೆರೆಯ ಸೂಕ್ತವಾದ ಕಾಲುವೆ ಇದ್ರೂ ಇಲ್ಲದಂಗಿರುವುದು ಮತ್ತೊಂದು ಕಾರಣ ಅಂತ ಹೇಳ್ತಾ ಇದ್ದಾರೆ. ಈ ಕೆರೆಯ ನೀರು ಮತ್ತೊಂದು ಕಡೆಗೆ ಹೋಗದೇ ಇರುವುದು ಬಹುದೊಡ್ಡ ಕಾರಣ ಆಗಿದೆ. ಆದರೆ ಈ ಕೆರೆಯ ಮುಖ್ಯವಾದ ಕಾಲುವೆ ಎಲ್ಲಿದೆ ಅಧಿಕಾರಿಗಳಿಗೆ ಬಹುದೊಡ್ಡ ಸವಾಲು. ಎಲ್ಲಿದೆ ಅಂತಾನೆ ಅಧಿಕಾರಿಗಳಿಗೆ ಬಹುದೊಡ್ಡ ಸವಾಲು. ಹಲವು ಬಾರಿ ದೂರು ನೀಡಿದ್ರು ನಗರಸಭೆ ಮಹಾ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ದುರ್ವಾಸನೆಯಿಂದ ನೋಡಿ, ಇದೇ ಕೆರೆ ನಾವು ತೋರಿಸ್ತಾ ಇದ್ದೀವಿ. ಆ ಭಾಗದ ಜನರೆಲ್ಲ ಬಂದು ಅಹವಾಲುಗಳನ್ನ ಹೇಳ್ತಾ ಇದ್ದಾರೆ. ನಮ್ಗೆ ವಾಸನೆ ತಡ್ಕೊಳಕ್ಕಾಗಲ್ಲ ಸ್ವಾಮಿ, ಅಕ್ಕಪಕ್ಕದಲ್ಲಿ ನಮ್ಗೆ ಬದುಕೋಕ್ಕಾಗ್ತಾ ಇಲ್ಲ. ಇದನ್ನ ಹೂಳೆತ್ತುವ ಕೆಲಸನೋ ಅಥವಾ ಅದನ್ನು ಶುಚಿಗೊಳಿಸುವ ಕೆಲಸನೋ ಏನಾದ್ರೂ ಮಾಡಿ. ಇದೇ ನೀರು ಇನ್ ಕೇಸ್ ಆಫ್ ವಿಷ ಆದ್ರೆ, ಅದನ್ನ ಯಾವ್ದಾದ್ರು ಪ್ರಾಣಿ ಪಕ್ಷಿಗಳು ಕುಡಿದು ಸತ್ತರೆ ಮುಂದಾಗುವಂತಹ ಆ ದೊಡ್ಡ ಅನಾಹುತಕ್ಕೆ ಯಾರು ಕಾರಣ, ಯಾರು ಹೊಣೆ ಆಗ್ತಾರೆ? ನಗರಸಭೆಗೆ ನಾವು ಹೇಳಿ ಹೇಳಿ ಸಾಕಾಯ್ತು. ನಗರಸಭೆ ಕಿವಿ ಮುಚ್ಚಿಕೊಂಡು ಕಿವಿ ಕೇಳಿಸ್ತಾ ಇಲ್ಲ, ಅವರಿಗೆ ಕಣ್ಣು ಕಾಣಿಸ್ತಾ ಇಲ್ಲ. ಹಾಗಾಗಿ ನೀವಾದ್ರೂ ಏನಾದ್ರೂ ಮಾಡಿ ಅಂತ ಹೇಳಿದ್ದಾರೆ. ತಾಲೂಕಿನ ನಗರ ಭಾಗದಲ್ಲಾಗಿರ್ತಕ್ಕಂಥ ಸೋಮೇಶ್ವರ ಕೆರೆ ಇವತ್ತು ಸಾಕಷ್ಟು ನಿವಾಸಿಗಳು ಸುತ್ತಮುತ್ತ ವಾಸವಾಗಿರ್ತಕ್ಕಂಥ ಪ್ರತಿಷ್ಠಿತ ಕೆರೆ ಇವತ್ತು ಹಾಳಾಗಿದೆ. ಇವತ್ತು ಸಾಕಷ್ಟು ವಿಚಾರಗಳಿಂದ ಅದು ಸ್ಮೆಲ್ ಬಂದು ಸುತ್ತಮುತ್ತಿನ ಏನು ಮನೆಗಳಿಗೆ ಪಾಪ ಸ್ಮೆಲ್ ಬರ್ತಾ ಇದೆ ಅಂತ ಏನು ದೂರು ಬಂತು. ಆ ದೂರಿನ ಪರವಾಗಿ ನಾನು ಕಮಿಷನರ್ನ ಕಳಿಸಿ ಅದು ಸ್ವಲ್ಪ ಕೂಲಂಕಷವಾಗಿ ಚರ್ಚೆ ಮಾಡಿ ಅಂತ ಆದಾಗ ನಮ್ಗೆ ಇನ್ನೂ ಅದು ಯಾವ ರೀತಿ ಬರ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಅದರಿಂದ ನಮ್ಮ ಪೊಲ್ಯೂಷನ್ ಬೋರ್ಡನ್ನು ಕರೆದು ಇವತ್ತು ವಾಟರ್ ಶಾಂಪಲ್ ತಗೊಂಡು ಇವತ್ತು ಕಳಿಸ್ತಾ ಇದ್ದೀವಿ. ಆದಷ್ಟು ಬೇಗ 3-4 ದಿವಸ ಒಳಗಡೆ ಅಥವಾ 8 ದಿವಸ ಒಳಗಡೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವುದರಿಂದ ಇದು ಸ್ಮೆಲ್ ಬರ್ತಾ ಇದೆ ಅನ್ನೋದನ್ನು ನಮಗೆ ಮಾಹಿತಿ ಕೊಡ್ತಾರೆ. ಸೊ ಅದಾದಮೇಲೆ ನನಗೆ ಬಂದಿರತಕ್ಕಂಥ ಮೂಲ ಮಾಹಿತಿ ಡ್ರೈನೇಜ್ ಕಡೆಯಿಂದ ಏನು ಈ ಜಹಾಂಗೀರ್ ಮೊಹಲ್ಲಾ ಈ ಕಡೆಯಿಂದ ಡ್ರೈನೇಜ್ ಕಡೆಯಿಂದ ಇವತ್ತೇನು ಬರ್ತಾ ಇದೆ, ಅದರಿಂದ ಕಲುಷಿತವಾಗಿ ಸ್ಮೆಲ್ ಬರ್ತಾ ಇದೆ ಅಂತ ನನ್ನ ಮೇಲ್ಮಟ್ಟಕ್ಕೆ ಕಾಣ್ ಬರ್ತದೆ. ರಿಪೋರ್ಟ್ ಬಂದಿದ್ದಾದಮೇಲೆ ಆದಷ್ಟು ಬೇಗ ಅನುದಾನವನ್ನು ತಂದು ಅದನ್ನು ಯಾವ ರೀತಿ ನಾವು ಮಾಡಬೇಕನ್ನೋದನ್ನ ಸರಿಪಡಿಸ್ಲಿಕ್ಕೆ ಆ ಡ್ರೈನೇಜ್ ವಾಟರ್ ಬರ್ದಂಗೆ ಅದು ಫಿಲ್ಟರ್ ಮಾಡಿ ಬರೋಂಗೆ ವ್ಯವಸ್ಥೆನ ನಾನು ಮಾಡಿಕೊಡ್ತೀನಿ ಅಂತ ಈಗಾಗಲೇ ಇದನ್ನು ಅನುಮತಿಯನ್ನು ಕೊಟ್ಟಿದ್ದೀನಿ. ತದನಂತರ ನಾಳೆ ಅಥವಾ ನಾಳಿದ್ದು ಈಗ ಸರ್ವೇರು ತಹಸೀಲ್ದಾರ್ ಬಂದು ಆ ಕೆರೆ ನೀರನ್ನ ಖಾಲಿ ಮಾಡೋಕ್ಕೆ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀನಿ. ಕೆರೆ ನೀರು ಖಾಲಿ ಮಾಡಿ ಅದು ಒಣಗಲಿಕ್ಕೆಲ್ಲ ವ್ಯವಸ್ಥೆ ಮಾಡಿ ಸೊ ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ನಾನು ಇಲ್ಲಿ ಸುತ್ತಮುತ್ತಲ ಎಲ್ಲ ನನ್ನ ವಾಸಸ್ಥರಿಗೆ ಒಂದು ನನ್ನ ಮಾತನ್ನು ಕೊಡ್ತಾಯಿದ್ದೀನಿ. ಆದಷ್ಟು ಬೇಗ ಇದನ್ನು ಕೆರೆ ನೀರು ಖಾಲಿ ಮಾಡಿ ಶಾಶ್ವತವಾಗಿರ್ತಕ್ಕಂಥ ಪರಿಹಾರಕ್ಕೆ ನಾನು ಮುಂದೆ ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.